ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ನಾನು ನವಿತಾ ಜೈನ್. ವೀಕ್ಷಕರೇ, ಇವತ್ತಿನ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬಿಜೆಪಿ ಸರ್ಕಾರ ಶತದಿನ ಪೂರೈಸಿದ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಬಿಜೆಪಿ ನಾಯಕರಿಗೆ ಬಿಸಿ ಮುಟ್ಟಿಸೋಕೆ ಮುಂದಾಗಿದ್ದಾರೆ. ಅನರ್ಹ ಶಾಸಕರ ವಿಚಾರವಾಗಿ ಸಿಎಂ ಯಡಿಯೂರಪ್ಪ ಅವರ ಧ್ವನಿ ಇತ್ತೆಂದು ಹೇಳಲಾದ ಆಡಿಯೋ ಬಹಿರಂಗ ಕುರಿತು ರಾಜ್ಯಪಾಲರಿಗೆ ಕಾಂಗ್ರೆಸ್ ದೂರನ್ನು ಕೊಟ್ಟಿದೆ. ರಾಜಭವನಕ್ಕೆ ಕಾಂಗ್ರೆಸ್ ನಿಯೋಗ ಆಗಮಿಸಿದೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಈಶ್ವರ್ ಖಂಡ್ರೆ, ವಿಎಸ್ ಉಗ್ರಪ್ಪ, ಮಹದೇವಪ್ಪ, ಜಿ ಪರಮೇಶ್ವರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ರಾಜ್ಯಪಾಲರನ್ನ ಭೇಟಿಯನ್ನ ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ದಾರೆ, ನೋಡೋಣ. ಅದಕ್ಕೆ ನಾವು ರಾಜ್ಯಪಾಲರನ್ನ ಭೇಟಿ ಮಾಡಿ ಇಲ್ಲಿ ಯಡಿಯೂರಪ್ಪನವ್ರ ಸರ್ಕಾರನ ಡಿಸ್ಮಿಸ್ ಮಾಡಲಿಕ್ಕೆ ಶಿಫಾರಸು ಮಾಡಬೇಕು ಕೇಂದ್ರಕ್ಕೆ. ಮತ್ತು ನೀವು ಕೇಂದ್ರಕ್ಕೂ ಕೂಡ ರಾಷ್ಟ್ರಪತಿಯವರಿಗೆ ಕಳಿಸಿಕೊಡ್ಬೇಕು. ಅಮಿತ್ ಶಾ ಅವ್ರನ್ನೂ ಕೂಡ ಡಿಸ್ಮಿಸ್ ಮಾಡಬೇಕಾಗತ್ತೆ ಮಂತ್ರಿಯಿಂದ ಅಂಥೇಳಿ ಇವತ್ತು ಮನವಿ ಕೊಟ್ಟಿದ್ದೀವಿ. ಅವರಿಗೆ ರಾಜ್ಯಪಾಲರಿಗೆ ಮನವರಿಕೆ ಆಗೋ ರೀತಿಯಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಅವರು ಐ ಹೋಪ್ ದಟ್ ಈಸ್ ಕನ್ವಿನ್ಸ್ಡ್. ಓಕೆ, ಇನ್ನು ಆಪರೇಷನ್ ಕಮಲ ಬಗ್ಗೆ ಬಿಎಸ್ವೈ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಹಾಗೂ ಹಾಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ರು. ಬೆಂಗಳೂರಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಅಕ್ಟೋಬರ್ 29ರಂದು ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ಇತ್ತು. ಅಂದು ನನಗೆ ಯಡಿಯೂರಪ್ಪನವರು ಹಾಗೂ ಅವರ ಮಂತ್ರಿಗಳು ಹುಬ್ಬಳ್ಳಿಯಲ್ಲಿ ಸಿಕ್ಕಿದ್ರು. ಯಾಕೆ ಬಂದಿದ್ರಿ ಅಂತ ಕೇಳಿದಕ್ಕೆ ಕೋರ್ ಕಮಿಟಿ ಸಭೆ ಇದೆ ಅಂತ, ಅದಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರು. ಆ ಸಭೆಯಲ್ಲಿ ಯಡಿಯೂರಪ್ಪ ಮಾತಾಡಿದ ವಿಡಿಯೋ ಆಡಿಯೋ ಬಹಿರಂಗವಾಗಿದೆ. ಯಡಿಯೂರಪ್ಪ ತಮ್ಮ ಮಾತಿನಲ್ಲಿ ಬಿಜೆಪಿ ನಾಯಕರ ಹೆಸರನ್ನು ಹೇಳಿದ್ದಾರೆ. ಮೈತ್ರಿ ಸರ್ಕಾರ ಬೀಳಿಸೋದಕ್ಕೆ ರಾಷ್ಟ್ರೀಯ ನಾಯಕರೇ ಭಾಗಿಯಾಗಿದ್ದಾರೆ. ವಿವಿಧ ಆಮಿಷಗಳನ್ನ ಕೊಟ್ಟು ಶಾಸಕರನ್ನ ಸೆಳೆದು ಸರ್ಕಾರ ಬೀಳಿಸಿದ್ದಾರೆ. ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ್ದಾರೆ. ಮೈತ್ರಿ ಸರ್ಕಾರ ಬೀಳಿಸಿದ್ದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಇದು ಸಂವಿಧಾನ ವಿರೋಧಿ ಕಾರ್ಯವಾಗಿದೆ. ಅಧಿಕಾರದಲ್ಲಿ ಮುಂದುವರಿಯಲು ಅಮಿತ್ ಶಾ ಹಾಗೂ ಯಡಿಯೂರಪ್ಪ ನೈತಿಕತೆ ಅವರಿಬ್ಬರಿಗೂ ಇಲ್ಲ. ಇಬ್ಬರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದರು. ದೆಹಲಿಯ ತೀಸ್ ಹಜಾರಿ ಕೋರ್ಟ್ ಬಳಿ ಪೊಲೀಸರು ಹಾಗೂ ವಕೀಲರ ನಡುವೆ ಘರ್ಷಣೆ ನಡೆದಿದೆ. ಮೊಬೈಲ್ ಪಾರ್ಕಿಂಗ್ ವಿಚಾರದಲ್ಲಿ ಜಗಳ ನಡೆದಿದ್ದು, ವಕೀಲರು ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಘರ್ಷಣೆಯಲ್ಲಿ ಪೊಲೀಸರು ಗುಂಡನ್ನು ಹಾರಿಸಿದ್ದು, ಓರ್ವ ವಕೀಲ ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನ ಸೆಂಟ್ ಸ್ಟೀಫನ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಘರ್ಷಣೆಯಲ್ಲಿ ಹಲವು ಪೊಲೀಸ್ ವಾಹನಗಳು ಬೆಂಕಿಗೆ ಆಹುತಿಯಾಗಿವೆ ಅಂತ ಗೊತ್ತಾಗಿದೆ. ನ್ಯಾಯಾಲಯದ ಸಂಕೀರ್ಣದಲ್ಲಿನ ವಾಹನ ಪಾರ್ಕಿಂಗ್ ವಿಷಯದಲ್ಲಿ ಘರ್ಷಣೆ ನಡೆದಿದೆ. ಕೋರ್ಟ್ ಆವರಣದ ಹಲವು ಕಾರ್ಗಳಿಗೆ ಬೆಂಕಿಯನ್ನ ಹಚ್ಚಲಾಗಿದ್ದು, ಕೋರ್ಟ್ ಬಳಿ ಭಾರೀ ಸಂಖ್ಯೆಯ ಭದ್ರತಾ ಪಡೆಗಳು ರವಾನೆಯಾಗಿದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಆರೋಗ್ಯದಲ್ಲಿ ಕೊಂಚ ಏರುಪೇರಾಗಿದೆ. ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ನಿನ್ನೆ ದಾಖಲಾಗಿರುವ ಡಿಕೆ ಶಿವಕುಮಾರ್ಗೆ ಇವತ್ತು ರಕ್ತ ಪರೀಕ್ಷೆ ಮಾಡಲಾಗಿದೆ. ಡೆಂಗಿ ಜ್ವರ ಸೋಂಕು ಇರುವ ಶಂಕೆ ಇದ್ದು ಅಪೋಲೋ ವೈದ್ಯರು ರಕ್ತ ಪರೀಕ್ಷೆ ನಡೆಸಿದ್ದಾರೆ. ಮೊನ್ನೆ ಆರೋಗ್ಯ ಸ್ಥಿತಿ ಸುಧಾರಿಸಿದ ನಂತರ ಬೆಳಗಾವಿ ಜಿಲ್ಲೆಯ ನೆರೆಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಡ್ತೀನಿ ಅಂತ ಡಿಕೆಶಿ ಹೇಳಿದ್ರು. ಈಗ ಡಿಕೆಶಿಗೆ ಅನಾರೋಗ್ಯ ಹಿನ್ನೆಲೆ ಬೆಳಗಾವಿ ಜಿಲ್ಲಾ ಪ್ರವಾಸ ಮುಂದೂಡುವ ಸಾಧ್ಯತೆ ಇದೆ. ಇನ್ನು ನಿನ್ನೆ ಗೌರಿಗದ್ದೆ ಅವಧೂತ ವಿನಯ್ ಗುರೂಜಿ ಅವರನ್ನ ಭೇಟಿ ಮಾಡಿದ ಡಿಕೆಶಿಗೆ, ನಿಮಗೆ 2 ಕಂಟಕ ಮುಂದೆ ಎದುರಾಗತ್ತೆ, ಜೊತೆಗೆ 2 ಪ್ರಮುಖ ಹುದ್ದೆಗಳು ನಿಮಗೆ ಬರುತ್ತೆ ಅಂತ ಹೇಳಿದ್ರು. ಇದಾದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅನಾರೋಗ್ಯದಿಂದ ಅಪೋಲೋ ಆಸ್ಪತ್ರೆ ಸೇರಿದ್ದಾರೆ. ಈಗ ವಿನಯ್ ಗುರೂಜಿ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದು, ಈ ಮಧ್ಯೆ ಆಸ್ಪತ್ರೆಯಲ್ಲಿರುವ ಡಿಕೆಶಿಗೆ ಡೆಂಗಿ ಸೋಂಕು ತಗುಲಿದೆ ಅಂತ ಅನುಮಾನ ಮೂಡಿದೆ. ಹೀಗಾಗಿ ವೈದ್ಯರು ಡಿಕೆಶಿಯ ರಕ್ತದ ಮಾದರಿಯನ್ನ ಪರೀಕ್ಷೆಗೆ ಒಳಪಡಿಸಿದ್ದು, ಸಂಜೆ ವೇಳೆಗೆ ರಿಪೋರ್ಟ್ ಸಿಗುವ ಸಾಧ್ಯತೆ ಇದೆ. ಬೈ ಎಲೆಕ್ಷನ್ನಿಂದ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ ಅಂತ ಶರತ್ ಬಚ್ಚೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವಾಭಿಮಾನ ಮತ್ತು ಕಾರ್ಯಕರ್ತರಿಗಾಗಿ ಚುನಾವಣೆ ಎದುರಿಸಲು ನಾನು ರೆಡಿಯಾಗಿದ್ದೀನಿ. ಅಖಾಡದಿಂದ ಹಿಂದೆ ಸರಿಯಲ್ಲ ಅಂತ ಬಿಜೆಪಿಗೆ ಶರತ್ ಬಚ್ಚೇಗೌಡ ಸವಾಲನ್ನು ಎಸೆದಿದ್ದಾರೆ. ಬಿಜೆಪಿ ಕಟ್ಟಿ ಬೆಳೆಸುವಾಗ ನಮ್ಮ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ ಆಗಿದೆ. ಈಗ ಅದೇ ಬಿಜೆಪಿಯಿಂದ ಟಿಕೆಟ್ ವಂಚನೆ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಬಹಿರಂಗ ಸಭೆಯಲ್ಲೇ ಹೊಸ ಚಿಹ್ನೆ ತೋರಿಸಿ ಶರತ್ ಬಚ್ಚೇಗೌಡ ಸವಾಲನ್ನು ಹಾಕಿದ್ದಾರೆ. ಬಿಜೆಪಿ ಸರ್ಕಾರ ಹೋಗಬಾರದು ಅನ್ನೋದು ಕುಮಾರಸ್ವಾಮಿಯವರ ಮನಸ್ಸಲ್ಲಿದೆ ಅಂತ ಜೆಡಿಎಸ್ ಮುಖಂಡ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಕುಮಾರಸ್ವಾಮಿ ಒಮ್ಮೊಮ್ಮೆ ದುಡುಕ್ತಾರೆ, ಎಮೋಷನಲ್ ಆಗ್ತಾರೆ, ಹಿಂದೆ ಮುಂದೆ ವಿಚಾರ ಮಾಡದೆ ನಿರ್ಧಾರ ತೆಗೆದುಕೊಳ್ತಾರೆ. ಹೀಗಾಗಿ ಜೆಡಿಎಸ್ ಶಾಸಕರಲ್ಲಿ ಗೊಂದಲವಾಗಿದೆ ಅಂತ ಹೇಳಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಚುನಾವಣೆ ಆಗಬಾರದು, ಬಿಜೆಪಿ ಸರ್ಕಾರ ಮುಂದುವರಿಯಲಿ ಅನ್ನೋದು ಉತ್ತಮ ವಿಚಾರ.
ಬಹುತೇಕ ಜೆಡಿಎಸ್ ಶಾಸಕರು ಬಿಜೆಪಿಗೆ ಬೆಂಬಲ ಕೊಡುವುದರ ಪರವಾಗಿ ನಿಲುವು ಹೊಂದಿದ್ದಾರೆ. ಕುಮಾರಸ್ವಾಮಿಯವರು ಎಲ್ಲರ ಸಭೆ ಕರೆದು ಒಟ್ಟಾಗಿ ಚರ್ಚಿಸಿ ತೀರ್ಮಾನಿಸಬೇಕು. ಉಪಚುನಾವಣೆಯಲ್ಲಿ ಕೆಲವು ಕಡೆ ಬಿಜೆಪಿಗೆ ಬೆಂಬಲ ಕೊಡಬೇಕು ಅನ್ನುವ ಚಿಂತನೆಯೂ ಇದೆ. ಅದಕ್ಕೆ ದೇವೇಗೌಡರು ಒಬ್ಬೇಕಲ್ವಾ? ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೋ ಗೊತ್ತಾಗಲ್ಲ. ಸಿದ್ದರಾಮಯ್ಯ ಮೇಲೆ ಕುಮಾರಸ್ವಾಮಿ ಅವರಿಗೆ ಪೂರ್ಣ ವಿಶ್ವಾಸವಿತ್ತು, ಆದರೂ ಸಮ್ಮಿಶ್ರ ಸರ್ಕಾರ ಉಳಿಯಲಿಲ್ಲ ಅಂತ ಅವರು ಹೇಳಿದ್ದಾರೆ. ಅಥಣಿಯಲ್ಲಿ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಅನರ್ಹ ಶಾಸಕರ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಅನರ್ಹ ಶಾಸಕ ಮಹೇಶ್ ಕುಮಟಳ್ಳಿ ಹಾಗೂ ಅಥಣಿ ವಿಧಾನಸಭೆ ಕ್ಷೇತ್ರದ ಹಲವು ಮುಖಂಡರು ಭಾಗಿಯಾಗಿದ್ದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆದಿದೆ. ಸಭೆಯಲ್ಲಿ ಮಾತನಾಡಿದ ಗೋಕಾಕ್ ಕ್ಷೇತ್ರದ ಅನರ್ಹ ಶಾಸಕ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ನಾಯಕ ಸತೀಶ್ ಜಾರಕಿಹೊಳಿ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದರು. ಸತೀಶ್ ಜಾರಕಿಹೊಳಿ ಮೆದುಳು ಸತ್ತು ಹೋಗಿದೆ, ಒಂದು ಬಾರಿ ಹುಚ್ಚಾಸ್ಪತ್ರೆಗೆ ತೋರಿಸಿಕೊಳ್ಳುವುದು ಒಳ್ಳೆಯದು ಅಂತ ರಮೇಶ್ ಜಾರಕಿಹೊಳಿ ಲೇವಡಿಯನ್ನ ಮಾಡಿದ್ರು. ಗೋಕಾಕ್ನಲ್ಲಿ 1 ಲಕ್ಷ ಜನರನ್ನ ಕರೆಸಿ ಸಮಾವೇಶ ಮಾಡಿ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಮೊದಲು ಸತೀಶ್ ಜಾರಕಿಹೊಳಿ ನನ್ನ ಬಗ್ಗೆ ಒಂದು ನಿರ್ಧಾರಕ್ಕೆ ಬರಲಿ. ನಾನು ಸಾಲಗಾರನ, ಆಸ್ತಿ ಮಾಡಿದ್ದೀನ ಅಥವಾ ದೊಡ್ಡ ವ್ಯಕ್ತಿನ ಅನ್ನೋದನ್ನ ತೀರ್ಮಾನಿಸಲಿ ಅಂತ ಹೇಳಿದ್ರು. ಸತೀಶ್ ಜಾರಕಿಹೊಳಿ ನನ್ನನ್ನ ಸೋಲಿಸಲು ರಾಜಕೀಯ ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೇದಾಗ್ಲಿ, ಯಶಸ್ಸು ಕಾಣ್ಲಿ. ಅವರೇನಾದ್ರೂ ಯಶಸ್ವಿ ಆದ್ರೆ ಖುದ್ದಾಗಿ ನಾನೇ ಅವರಿಗೆ ಮಾಲೆ ಹಾಕ್ತೀನಿ ಅಂತ ಹೇಳಿದ್ರು. ಬೈ ಎಲೆಕ್ಷನ್ನಲ್ಲಿ ಸುಮಲತಾ ಯಾರಿಗೆ ಬೆಂಬಲ ಕೊಡ್ತಾರೆ ಅನ್ನೋದೇ ಕುತೂಹಲಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಸುಮಲತಾ ಬೆಂಬಲದ ನಿರೀಕ್ಷೆಯಲ್ಲಿವೆ. ಒಂದು ಪಕ್ಷಕ್ಕೆ ಬೆಂಬಲ ಕೊಟ್ಟರೆ ಮತ್ತೊಂದು ಪಕ್ಷದ ವಿರೋಧ ಕಟ್ಟಿಕೊಳ್ಳುವ ಭಯ ಸುಮಲತಾ ಅವರನ್ನ ಕಾಡ್ತಾ ಇದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಸುಮಲತಾ, ನನ್ನನ್ನ ಭೇಟಿಯಾಗಿ ಯಾರು ಕೂಡ ಬೆಂಬಲ ಕೇಳಲಿಲ್ಲ ಅಂತ ಹೇಳಿದ್ರು. ನನಗೆ ಹೈಕಮಾಂಡ್ ಇಲ್ಲ, ಜನರೇ ಹೈಕಮಾಂಡ್, ಅವರೇ ಎಲ್ಲ ನಿರ್ಧರಿಸುತ್ತಾರೆ ಅಂತ ಹೇಳಿದ್ರು. ನಾನು ಪಕ್ಷೇತರಳು, ಬೆಂಬಲ ನೀಡಲೇಬೇಕಂತೇನಿಲ್ಲ, ತಟಸ್ಥವಾಗಿಯೂ ಇರಬಹುದು ಅಂತ ಸುಮಲತಾ ಹೇಳಿದ್ದಾರೆ. ಸುಮಲತಾ ಬಿಜೆಪಿಗೆ ಬೆಂಬಲ ಕೊಡಲೇಬೇಕು ಅಂತ ಶೋಭಾ ಕರಂದ್ಲಾಜೆ ಹೇಳಿದ್ರು. ಲೋಕಸಭೆ ಚುನಾವಣೆಯಲ್ಲಿ ನಾವು ಸುಮಲತಾ ಅವರನ್ನ ಬೆಂಬಲಿಸಿದ್ದೇವೆ, ಹೀಗಾಗಿ ಸುಮಲತಾ ಬೆಂಬಲ ಕೊಡುವ ವಿಶ್ವಾಸ ಇದೆ. ಬೆಂಬಲಿಸಿ ಅಂತ ಒತ್ತಾಯಿಸುವ ಪ್ರಶ್ನೆ ಇಲ್ಲ. ರಾಜ್ಯ ಸರ್ಕಾರಕ್ಕೆ ನನ್ನ ಬೆಂಬಲ ಅಂದಿದ್ದಾರೆ. ಈಗ ಏನು ಬದಲಾವಣೆ ಆಗಿದೆಯೋ ಗೊತ್ತಿಲ್ಲ ಅಂತ ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ನಾಯಂಡಹಳ್ಳಿಯಿಂದ ತುಮಕೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವ ಹೊರವರ್ತುಲ ರಸ್ತೆಯಲ್ಲಿರುವಂತಹ ಸುಮನಹಳ್ಳಿ ಫ್ಲೈಓವರ್ 10 ದಿನ ಬಂದ್ ಆಗಲಿದೆ. ಮೇಲ್ಸೇತುವೆಯ ರಸ್ತೆಯಲ್ಲಿ ಸುಮಾರು 6 ಅಡಿ ಅಗಲದಷ್ಟು ಗುಂಡಿ ಬಿದ್ದಂತ ಹಿನ್ನೆಲೆಯಲ್ಲಿ ಸಂಚಾರವನ್ನು ನಿಷೇಧಿಸುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಈ ಗುಂಡಿ ಅಲ್ಲದೆ ಮೇಲ್ಸೇತುವೆ ಹಲವು ಗುಂಡಿಗಳು ಬಿದ್ದಿವೆ. ಈ ಹಿನ್ನೆಲೆಯಲ್ಲಿ ದುರಸ್ತಿ ಮಾಡೋದಕ್ಕೆ 10 ದಿನಗಳ ಕಾಲ ಮೇಲ್ಸೇತುವೆ ಮೇಲೆ ಒಂದು ಬದಿಯ ಸಂಚಾರವನ್ನ ಬಂದ್ ಮಾಡಲಾಗುತ್ತೆ. ಗೊರಗುಂಟೆ ಪಾಳ್ಯದಿಂದ ನಾಯಂಡಹಳ್ಳಿ ಕಡೆ ಹೋಗುವಂತ ವಾಹನಗಳು ಎಂದಿನಂತೆ ಫ್ಲೈಓವರ್ ಮೇಲೆ ಸಂಚರಿಸಬಹುದಾಗಿದೆ. ಸುಮನಹಳ್ಳಿ ಸಿಗ್ನಲ್ನಲ್ಲಿ ವಿಜಯನಗರ, ಮಾರುಕಟ್ಟೆ ಕಡೆಯಿಂದ ಸುಂಕದಕಟ್ಟೆ, ನಾಯಂಡಹಳ್ಳಿ ಕಡೆಯಿಂದ ತುಮಕೂರು ರಸ್ತೆಗೆ ವಾಹನಗಳು ಸಂಚರಿಸುತ್ತವೆ. ಭಾರೀ ಸಂಖ್ಯೆಯಲ್ಲಿ ವಾಹನಗಳು ಸಂಚರಿಸುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ 2007ರಲ್ಲಿ ಬಿಡಿಎ ಫ್ಲೈಓವರ್ ಕಾಮಗಾರಿಯ ಗುತ್ತಿಗೆಯನ್ನ ಚೆನ್ನೈ ಮೂಲದ ಇಸಿಸಿಐ ಕಂಪನಿಗೆ ಕೊಟ್ಟಿದ್ದು, 2010ರಲ್ಲಿ ಉದ್ಘಾಟನೆಯಾದ ಬಳಿಕ 2016ರವರೆಗೆ ಬಿಡಿಎ ನಿರ್ವಹಣೆ ಮಾಡಿ ನಂತರ ಬಿಬಿಎಂಪಿಗೆ ಕೊಟ್ಟಿತ್ತು. ಆದರೆ ಬಿಬಿಎಂಪಿ ಅಧಿಕಾರಿಗಳು ನಿರ್ವಹಣೆ ಸರಿ ಮಾಡದ ಪರಿಣಾಮ ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ. ಈ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಬಿಬಿಎಂಪಿ ಆಯುಕ್ತ ಅನಿಲ್ ಕುಮಾರ್ ಸ್ವತಃ ಅಧಿಕಾರಿಗಳ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ. ಮೇಲ್ಸೇತುವೆಯನ್ನ ಸರಿಯಾಗಿ ನಿರ್ವಹಣೆ ಮಾಡದೇ ಇರೋದ್ರಿಂದ ಸಮಸ್ಯೆ ಸೃಷ್ಟಿಯಾಗಿದೆ. ಸೇತುವೆ ಮೇಲೆ ಮಳೆ ನೀರು ಹರಿದು ಹೋಗುವುದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಗುಂಡಿ ಬಿದ್ದಿದೆ. ಬಿಬಿಎಂಪಿ ಅಧಿಕಾರಿಗಳು ಕಳೆದ 4 ವರ್ಷಗಳಿಂದ ಸೇತುವೆ ನಿರ್ವಹಣೆಯನ್ನೇ ಮಾಡಿರಲಿಲ್ಲ. ಈ ಬ್ರಿಡ್ಜ್ ನಿರ್ಮಾಣ ಮಾಡಿದ ಚೆನ್ನೈ ಮೂಲದ ಖಾಸಗಿ ಸಂಸ್ಥೆ ಇಸಿಸಿಐ 3 ರಾಜ್ಯಗಳಲ್ಲಿ ಕಪ್ಪು ಪಟ್ಟಿಯಲ್ಲಿದೆ. ಈ ಸೇತುವೆ ಹಾಳಾಗಲು ಅಧಿಕಾರಿಗಳ ಬೇಜವಾಬ್ದಾರಿ ಕಾರಣ ಅಂತ ನೇರವಾಗಿ ಹೇಳಿದ್ದಾರೆ. ರೈತರ ಹೆಸರಲ್ಲಿ ಕೋಟಿ ಕೋಟಿ ಸಾಲ ಪಡೆದು ಅನ್ಯಾಯ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ವಿಜಯಪುರದ ಚಡಚಣದಲ್ಲಿರುವ ಹಾವಿನಾಳ ಶುಗರ್ಸ್ ಫ್ಯಾಕ್ಟರಿಯಿಂದ ರೈತರಿಗೆ ಅನ್ಯಾಯ ಆಗಿದೆ. ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬಂದ ಎನ್ಸಿಪಿ ಶಾಸಕ ಬಬನ್ ರಾವ್ ಶಿಂದೆ ನಮ್ಮ ರೈತರ ಜೀವನದ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ. ಬಬನ್ ರಾವ್ ಶಿಂದೆ ಕಾರ್ಖಾನೆಯ ಅಧ್ಯಕ್ಷರಾಗಿದ್ದಾರೆ. ಮಗ ಪ್ರಣತಿ ರಂಜಿತ್ ಶಿಂದೆ ನಿರ್ದೇಶಕ ಪತ್ತಾರರಿಂದ ರೈತರಿಗೆ ಮಹಾಮೋಸವಾಗಿದೆ. ಪ್ರತಿ ರೈತನ ಹೆಸರಲ್ಲಿ 60,000ದಿಂದ 7 ಲಕ್ಷದವರೆಗೂ ಸಾಲ ಮಾಡಿದ್ದಾರೆ. ಮಹಾರಾಷ್ಟ್ರದ ಸೊಲ್ಲಾಪುರದ ಯಳನಿಂಬರಗಿ ಬ್ಯಾಂಕ್ ಅಲ್ಲಿ ಸಾಲ ಪಡೆದಿದ್ದು, ಇದೀಗ ಇಂಡಿ ಚಡಚಣ ತಾಲೂಕಿನ 20 ಗ್ರಾಮದ ರೈತರಿಗೆ ನೋಟಿಸ್ ಬಂದಿದ್ದು ರೈತರೆಲ್ಲ ಕಂಗಾಲಾಗಿದ್ದಾರೆ. ನವೆಂಬರ್ 15ರ ಒಳಗೆ ಸಾಲ ತೀರಿಸುವುದಾಗಿ ಕಾರ್ಖಾನೆಯಿಂದ ರೈತರಿಗೆ ಸುಳ್ಳು ಭರವಸೆ ಕೂಡ ನೀಡಿದೆ. ಬಾಗಲಕೋಟೆಯಲ್ಲಿರುವಂತಹ ಬಾದಾಮಿ ಸರ್ಕಾರಿ ಸ್ವಾಮ್ಯದ ಕೆಎಸ್ಟಿಡಿಸಿ ಅಧೀನದ ಮಯೂರ ಚಾಲುಕ್ಯ ಹೋಟೆಲ್ನಲ್ಲಿ ಆಹಾರ ಸೇವಿಸಿದ್ರೆ ಆಸ್ಪತ್ರೆ ಸೇರುವುದು ಗ್ಯಾರಂಟಿ. ಈ ಹೋಟೆಲ್ಗಳಲ್ಲಿ ಹಳಸಿದ ಊಟವನ್ನೇ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ. ಬಾದಾಮಿಯ ದೀಪಕ್ ಶಾಂತು ಅನ್ನೋರು ಅಕ್ಟೋಬರ್ 25ರಂದು ಅವಲಕ್ಕಿ ಉಪಹಾರ ಆರ್ಡರ್ ಮಾಡಿದ್ದಾರೆ. ಆಗ ಹೋಟೆಲ್ ಸಿಬ್ಬಂದಿ ತಕ್ಷಣವೇ ಅವಲಕ್ಕಿ ತಂದು ಕೊಟ್ಟಿದ್ದಾರೆ. ದೀಪಕ್ ಶಾಂತು ಅನುಮಾನಗೊಂಡು ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದ್ದಾರೆ. ಆಗ ಹೋಟೆಲ್ ಸಿಬ್ಬಂದಿ ಕರಾಮತ್ತು ಬಯಲಿಗೆ ಬಂದಿದೆ.
ಹಿಂದಿನ ದಿನ ಮಾಡಿರುವಂತಹ ಅವಲಕ್ಕಿಯನ್ನೇ ಫ್ರಿಡ್ಜ್ನಲ್ಲಿಟ್ಟು ಮಾರನೇ ದಿನ ಅದನ್ನೇ ಬೇಯಿಸಿಕೊಂಡು ತಂದುಕೊಟ್ಟಿರುವುದು ಬಯಲಾಗಿದೆ. ದೂರಿನ ಮೇರೆಗೆ ಆಹಾರ ಸುರಕ್ಷತಾ ಅಧಿಕಾರಿಗಳು ದಾಳಿ ಮಾಡಿ ಹೋಟೆಲ್ಗೆ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಕಣಜನಹಳ್ಳಿ ಗ್ರಾಮದಲ್ಲಿ 7 ಗ್ರಾಮಗಳಿಗೆ 2014ರಿಂದ 19ರವರೆಗೆ ಪ್ರತಿ ವರ್ಷ 100 ಮನೆಗಳನ್ನು ಸರ್ಕಾರ ಕೊಟ್ಟಿತ್ತು. ಅದರಂತೆ ಗ್ರಾಮಸಭೆ ಮಾಡಿ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿತ್ತು. ಫಲಾನುಭವಿಗಳನ್ನು ಬಿಟ್ಟು ಬೇರೆಯವರ ಬಳಿ ಹಣ ಪಡೆದು ಮನೆಗಳನ್ನು ಹಂಚಿದ್ದಾರೆ ಅನ್ನುವ ಆರೋಪ ಎದುರಾಗಿದೆ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು 337 ಮನೆಗಳನ್ನು ನಿರ್ಮಿಸದೆ ಬೇರೆ ಗ್ರಾಮಗಳ ಮನೆಗಳನ್ನು ಜಿಪಿಎಸ್ ಮಾಡಲಾಗಿದೆ. ಸರ್ಕಾರದಿಂದ ಬಂದ 4.4 ಕೋಟಿ ರೂಪಾಯಿ ಹಣ ಉಳ್ಳವರ ಪಾಲಾಗಿದೆಯಂತೆ. ಕಣಜನಹಳ್ಳಿ ತಾಲೂಕು ಪಂಚಾಯತ್ ಸದಸ್ಯ ನಟರಾಜ್ ಈ ಕುರಿತು ವಸತಿ ಸಚಿವರಿಗೆ ದೂರು ಕೊಟ್ಟಿದ್ದಾರೆ. ಹಾಲು ಮಾರಾಟ ಮಾಡ್ತಾ ಇದ್ದ ವೃದ್ಧನಿಗೆ ಕಿಡಿಗೇಡಿಯೊಬ್ಬ ಲಾಂಗ್ ತೋರಿಸಿ ದರೋಡೆ ಮಾಡಿರುವಂತಹ ಘಟನೆ ಬೆಂಗಳೂರಿನ ಕೆಜಿಹಳ್ಳಿಯಲ್ಲಿ ನಡೆದಿದೆ. 3 ದಿನಗಳ ಹಿಂದೆ ಲಾಂಗ್ ತೋರಿಸಿ ದರೋಡೆ ಮಾಡಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಳಗಿನ ಜಾವ 3:50 ಸುಮಾರಿಗೆ ಇಬ್ಬರು ದರೋಡೆಕೋರರು ಏಕಾಏಕಿ ವೃದ್ಧ ಶಹಜಹಾನ್ ಮಿಲ್ಲರ್ಗೆ ಲಾಂಗ್ ತೋರಿಸಿ ಬೆದರಿಸಿದ್ದಾರೆ. ಜಿಯೋ ಬೈಕ್ನಲ್ಲಿ ಬಂದ ಇಬ್ಬರ ಪೈಕಿ ಒಬ್ಬ ಹೆಲ್ಮೆಟ್ ಧರಿಸಿದ ಆತ ವೃದ್ಧನಿಗೆ ಲಾಂಗ್ ತೋರಿಸಿ ಹೆದರಿಸುತ್ತಾನೆ. ತಾತ ನಿರಾಕರಿಸಿದಾಗ ಗಲ್ಲಾಪೇಟೆಯಲ್ಲಿದ್ದ ನಗದು ದೋಚೋಕೆ ಪ್ರಯತ್ನವನ್ನು ಪಡ್ತಾನೆ. ಲಾಂಗ್ ಕಂಡ್ರು ಗಲ್ಲಾಪೇಟೆಯಲ್ಲಿನ ಹಣ ತಗೊಳ್ಳೋಕೆ ವೃದ್ಧ ಬಿಡಲ್ಲ. ನಂತರ ಹಣ ದೋಚಿ ಆತ ಎಸ್ಕೇಪ್ ಆಗಿದ್ದಾನೆ. ತುಮಕೂರು ಕೊರಟಗೆರೆ ಮಧುಗಿರಿಯಲ್ಲಿ ಖಾಸಗಿ ದರ್ಬಾರ್ ಮುಂದುವರೆದಿದೆ. ಖಾಸಗಿ ಬಸ್ಗಳ ಆಟಾಟೋಪಕ್ಕೆ ಬ್ರೇಕ್ ಬಿದ್ದಿಲ್ಲ. ಸಾಲು ಸಾಲು ದುರಂತವಾದರೂ ಎಚ್ಚೆತ್ತುಕೊಂಡಿಲ್ಲ. ಮಧುಗಿರಿ ತಿಪಟೂರು ಮಾರ್ಗದಲ್ಲಿ ಖಾಸಗಿ ಬಸ್ಗಳ ದಂಧೆ ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಸಾಲು ಸಾಲು ದುರಂತವಾದರೂ ಖಾಸಗಿ ಬಸ್ ಮಾಲೀಕರು ಅಧಿಕಾರಿಗಳು ಮಾತ್ರ ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ. ಮೊನ್ನೆಯಷ್ಟೇ ಕೊರಟಗೆರೆಯಲ್ಲಿ ಖಾಸಗಿ ಬಸ್ ದುರಂತದಲ್ಲಿ 5 ಸಾವನ್ನಪ್ಪಿ ಹಲವು ಮಂದಿ ಗಾಯಗೊಂಡಿದ್ರು. ಆದ್ರೂ ಯಾರೊಬ್ಬರು ಕೂಡ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅನ್ನೋದು ದುರಂತ. ಖಾಸಗಿ ಬಸ್ಗಳ ಅಟ್ಟಹಾಸ ಹಾಗೆ ಮುಂದುವರೆದಿದ್ದು ಇನ್ನೆಷ್ಟು ಬಲಿಗಾಗಿ ಯಮಸ್ವರೂಪಿ ಬಸ್ಗಳು ಕಾಯ್ತಾ ಇವೆ. ಮತ್ತೆ ಪ್ರಯಾಣಿಕರನ್ನ ಬಸ್ಗಳ ಟಾಪ್ ಮೇಲೆ ಕೂರಿಸಿಕೊಂಡು ಹೋಗ್ತಾರೆ. ಟಾಪ್ ಅಲ್ಲೇ ಕೂರಿಸಿ ಅತಿ ವೇಗದ ಚಾಲನೆ ಮಾಡಲಾಗ್ತಿದೆ. ಆದರೆ ಖಾಸಗಿ ಬಸ್ ಮಾಲೀಕರು ಮತ್ತೆ ತಮ್ಮ ಹಳೆ ಚಾಳಿಯನ್ನ ಮುಂದುವರಿಸಿ ಬಸ್ ಅಲ್ಲಿ ಟಾಪ್ ಮೇಲೆ ಜನರನ್ನ ಕೂರಿಸುತ್ತಿದ್ದಾರೆ. ವೈದ್ಯರ ಮೇಲೆ ಕರವೇ ಗುಂಪಿನಿಂದ ಹಲ್ಲೆ ಖಂಡಿಸಿ ಮಿಂಟೋ ಆಸ್ಪತ್ರೆ ಮುಂದೆ ವೈದ್ಯರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕರವೇ ಕಾರ್ಯಕರ್ತರ ವರ್ತನೆ ಖಂಡಿಸಿ ಮಿಂಟೋ ಆಸ್ಪತ್ರೆ ವೈದ್ಯರ ಓಡಿಪಿ ಬಂದ್ ಮಾಡಿ ಬೀದಿಗಿಳಿದಿದ್ದಾರೆ. ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳೋ ತನಕ ಹೋರಾಟ ಬಿಡದೇ ಇರೋದಕ್ಕೆ ವೈದ್ಯರು ಪಟ್ಟನ್ನ ಹಿಡಿದಿದ್ದಾರೆ. ತುರ್ತು ಚಿಕಿತ್ಸೆಯನ್ನ ನೀಡ್ತಾ ಇದ್ದು ರೋಗಿಗಳಿಗೆ ತೊಂದರೆ ಆಗದಂತೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೆಲವು ಕಿಡಿಗೇಡಿಗಳಿಂದಾಗಿ ಈ ಕೃತ್ಯ ನಡೆದಿದೆ. ನಮಗೆ ಕನ್ನಡದ ಮೇಲೆ ಅಭಿಮಾನ, ಕಾಳಜಿ ಇದೆ. ಹೆಣ್ಣು ಮಗಳಿಗೆ ಅವಮಾನಿಸಿದ್ದಕ್ಕೆ ಕ್ಷಮೆ ಕೋರಬೇಕು ಅಂತ ವೈದ್ಯರ ಸಂಘದ ಅಧ್ಯಕ್ಷ ಡಾಕ್ಟರ್ ರವೀಂದ್ರ ಹೇಳಿದ್ದಾರೆ. ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆಗಳಾದ ಮಂಡ್ಯದ ಮೈ ಶುಗರ್ಸ್ ಮತ್ತು ಪಾಂಡವಪುರದ ಪಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆ 2 ವರ್ಷದಿಂದ ಬಾಗಿಲು ಮುಚ್ಚಿದೆ. ರೈತರು ಬೆಳೆದ ಕಬ್ಬು ಜಮೀನಿನಲ್ಲಿ ಹಾಗೆಯೇ ಇದೆ. 16 ತಿಂಗಳಾದರೂ ರೈತರ ಕಬ್ಬು ಜಮೀನಿನಲ್ಲಿ ಕಟಾವು ಮಾಡದೆ ಹಾಗೆ ಉಳ್ಕೊಂಡಿದೆ. ಜಿಲ್ಲೆಯ ಕಬ್ಬು ಬೆಳೆಗಾರರ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಇವತ್ತು ಮಂಡ್ಯದಲ್ಲಿ ಕಬ್ಬು ಕಟಾವಾಗದ ಕಾರಣಕ್ಕೆ ಜಿಲ್ಲೆಯ ರೈತನೋರ್ವ ಆತ್ಮಹತ್ಯೆ ಮಾಡಿಕೊಂಡಿದ್ದು ಜಿಲ್ಲೆಯ ಕಬ್ಬು ಸಮಸ್ಯೆಗೆ ಮೊದಲ ಬಲಿಯಾಗಿದೆ. ಮಂಡ್ಯ ತಾಲೂಕಿನ ಹುಲಿವಾನ ಗ್ರಾಮದ ಪ್ರಗತಿಪರ ರೈತ ಮಂಜುನಾಥ್ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮಾಡಿರುವ ಸಾಲ ತೀರಿಸಲು ಪಕ್ಕದ ಮದ್ದೂರು ತಾಲೂಕಿನ ಕೊಪ್ಪ ಮತ್ತು ಕೆಎಂದೊಡ್ಡಿಯ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಸಾಗಿಸಲು ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಬೆಳೆದ ಕಬ್ಬು ಬೇರೆ ಕಾರ್ಖಾನೆಗೆ ಸಾಗಿಸೋದಕ್ಕೆ ಪರ್ಮಿಟ್ ಸಿಗದೆ ಹತಾಶೆಯಿಂದ ಮಾಡಿರುವಂತಹ ಸಾಲ ತೀರಿಸುವ ಬಗೆ ಕಾಣದೆ ಜಮೀನಿನಲ್ಲಿ ಮರಕ್ಕೆ ನೇಣು ಬಿಗಿದುಕೊಂಡು ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮಾಜಿ ಸಚಿವ ವೈಜನಾಥ ಪಾಟೀಲ ಬೆಂಗಳೂರಿನ ಒಗಾರ್ಡ್ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಅವರಿಗೆ 82 ವರ್ಷ ವಯಸ್ಸಾಗಿತ್ತು. ಕಳೆದ ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ವೈಜನಾಥ ಪಾಟೀಲ್ರಿಗೆ ಬೆಂಗಳೂರಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತಿತ್ತು. ಚಿಕಿತ್ಸೆ ಫಲಕಾರಿಯಾಗಿದೆ. ಪಾಟೀಲ್ರು ನಿಧನರಾಗಿದ್ದಾರೆ. ಮೂಲತಃ ಬೀದರ್ ಜಿಲ್ಲೆಯವರಾಗಿದ್ದ ವೈಜನಾಥ ಪಾಟೀಲ್ ಕಲಬುರಗಿಯನ್ನ ತಮ್ಮ ರಾಜಕೀಯ ಕರ್ಮಭೂಮಿ ಮಾಡಿಕೊಂಡಿದ್ರು. ಚಿಂಚೋಳಿ ವಿಧಾನಸಭಾ ಕ್ಷೇತ್ರದಿಂದ 1994ರಲ್ಲಿ ಜನತಾದಳದಿಂದ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ರು. ನಂತರ ಜೆಡಿಎಸ್ನಿಂದ 2004ರಲ್ಲಿ 2ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ರು. ಒಮ್ಮೆ ವಿಧಾನ ಪರಿಷತ್ ಸದಸ್ಯರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ತೋಟಗಾರಿಕೆ ಹಾಗೂ ನಗರಾಭಿವೃದ್ಧಿ ಸಚಿವರಾಗಿಯೂ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಿಂದುಳಿದ ಹೈದರಾಬಾದ್ ಕರ್ನಾಟಕಕ್ಕೆ ಅಭಿವೃದ್ಧಿ ವಿಷಯದಲ್ಲಿ ಆಗ್ತಾ ಇರೋ ಅನ್ಯಾಯದ ವಿರುದ್ಧ ದನಿ ಎತ್ತಿ ನಗರಾಭಿವೃದ್ಧಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಪಾಟೀಲ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯನ್ನ ಅಸ್ತಿತ್ವಕ್ಕೆ ತಂದಿದ್ರು. ಸಮಿತಿಯ ಮೂಲಕವೇ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕೊಡಿಸಲು ನಿರಂತರವಾಗಿ ಹೋರಾಟವನ್ನು ನಡೆಸಿದ್ರು. ಕೊನೆಗೆ ಕಲಂ 371 ಜೆಗೆ ತಿದ್ದುಪಡಿಯಾಗಿ ವಿಶೇಷ ಸ್ಥಾನಮಾನವೂ ಕೂಡ ಸಿಕ್ಕಿತು. ವೈಜನಾಥ ಪಾಟೀಲ್ರು ಮುಂಚೂಣಿಯಲ್ಲಿ ನಿಲ್ತಾರೆ. ಈ ಹೋರಾಟದಲ್ಲಿ ಜನತಾ ಪರಿವಾರದಿಂದ ರಾಜಕೀಯ ಪ್ರವೇಶ ಮಾಡಿದ ಪಾಟೀಲ ನಂತರದಲ್ಲಿ ಕಾಂಗ್ರೆಸ್ ಕೆಜೆಪಿಗೆ ಪಕ್ಷಾಂತರ ಮಾಡಿ ಕೆಲ ತಿಂಗಳ ಹಿಂದೆ ನಡೆದಿದ್ದ ಚಿಂಚೋಳಿ ಉಪಚುನಾವಣೆಯಲ್ಲಿ ಬಿಜೆಪಿ ಸೇರ್ಪಡೆಗೊಂಡಿದ್ರು. ಮೃತರು ಪತ್ನಿ, 2 ಪುತ್ರರು ಹಾಗೂ 2 ಪುತ್ರಿಯರನ್ನ ಅಗಲಿದ್ದಾರೆ. ಗೌತಮ್ ಪಾಟೀಲ್ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ. ಡಾಕ್ಟರ್ ವಿಕ್ರಮ್
ಎಸ್ಎಂಐಎಲ್ನಲ್ಲಿ ಮಾಜಿ ಅಧ್ಯಕ್ಷ. ಇನ್ನು ಪಾಟೀಲ್ರ ನಿಧನಕ್ಕೆ ಕಲ್ಯಾಣ ಕರ್ನಾಟಕದ ಜನತೆ ಕಂಬನಿಯನ್ನ ಮಿಡಿದಿದ್ದಾರೆ. ಪಾಟೀಲ್ರ ಅಂತ್ಯಕ್ರಿಯೆ ಅವರ ರಾಜಕೀಯ ಕರ್ಮಭೂಮಿ ಚಿಂಚೋಳಿಯಲ್ಲಿ ನಾಳೆ ನೆರವೇರಲಿದೆ ಅಂತ ಕುಟುಂಬದ ಸದಸ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನಲ್ಲಿ ಕೊಳೆತ ತರಕಾರಿ ಬಳಸಿ ಅಡುಗೆ ಮಾಡ್ತಾರೆ ಅಂತ ಹೇಳಿ ಆರೋಪ ಮಾಡಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ತುಮಕೂರು ನಗರದ ಕೋತಿತೋಪಲ್ಲಿರುವಂತಹ ಹಾಸ್ಟೆಲ್ನಲ್ಲಿ ಅಡುಗೆ ಸಿಬ್ಬಂದಿ ಹಾಗೂ ವಾರ್ಡನ್ ಕೊಳೆತ ಟೊಮ್ಯಾಟೊ, ಒಣಗಿದ ಸೊಪ್ಪು ಬಳಸಿ ಅಡುಗೆ ತಯಾರಿಸಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ತರಕಾರಿಯನ್ನ ರಸ್ತೆಗೆ ಚೆಲ್ಲಿ ಪ್ರತಿಭಟನೆ ಮಾಡಿದ್ರು. ಸ್ಥಳಕ್ಕೆ ಬಂದ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಜೊತೆಗೆ ವಾಗ್ವಾದ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ರು. ಅಲ್ಲದೆ ಊಟ ಮಾಡದೆ ತಡರಾತ್ರಿಯವರೆಗೂ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಕೊಡಗು ಜಿಲ್ಲೆ ಭಾಗಮಂಡಲ ವಲಯದ ಕರಿಕೆ ಉಪವಲಯ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಕಡವೆ ಬೇಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಬಂಧಿಸಿದ್ದಾರೆ. ಕರಿಕೆ ಗ್ರಾಮದ ಎಳ್ಳುಕೊಚ್ಚಿ ಮಡಿಕಾಣ ನಿವಾಸಿ ರಾಘವ ಬಂಧಿತ ಆರೋಪಿ. ಬೇಟೆಯಾಡಿ ಕಡವೆ ಮಾಂಸವನ್ನ ಕೇರಳ ಮೂಲದ ವ್ಯಕ್ತಿಗಳಿಗೆ ಮಾರಾಟ ಮಾಡಿದ ಖಚಿತ ಮಾಹಿತಿಗೆ ಅಧಿಕಾರಿಗಳು ಬಂಧಿಸಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅರಣ್ಯ ಮೊಕದ್ದಮೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅಲ್ಲದೆ ಆರೋಪಿಯಿಂದ ಕಡವೆ ತಲೆ, ಚರ್ಮ ಮತ್ತು ಕಾಲುಗಳನ್ನು ಮತ್ತು ಕೃತ್ಯಕ್ಕೆ ಬಳಸಿದ ಕೇಬಲ್ ವೈರ್, ಕತ್ತಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೇಟೆಯಾಡಿ ನೆರೆಯ ಕೇರಳಕ್ಕೆ ಅಕ್ರಮವಾಗಿ ಮಾಂಸ ಪೂರೈಸುವುದೇ ಈತನ ದಂಧೆಯಾಗಿತ್ತು ಅಂತ ಹೇಳಲಾಗಿದೆ. ನೆರೆ ಪರಿಹಾರದಲ್ಲಿ ವೈಫಲ್ಯ ಖಂಡಿಸಿ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಪ್ರತಿಭಟನೆ ಮಾಡಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ವೇಳೆ ವಾಟಾಳ್ ನಾಗರಾಜ್ ಬಳಿ ಬಂದು ನಿಮಗೆ ವಯಸ್ಸಾಗಿದೆ ಎದ್ದೇಳಿ ಅಂತ ಜಿಲ್ಲಾಧಿಕಾರಿ ಡಿಸಿ ಎಸ್ಪಿ ಬೊಮ್ಮನಹಳ್ಳಿ ಹೇಳಿದ್ದಾರೆ. ಡಿಸಿ ಮಾತಿಗೆ ಆಕ್ರೋಶಗೊಂಡ ವಾಟಾಳ್ ನಾಗರಾಜ್ ನನಗೆ ವಯಸ್ಸಾಗಿದ್ದನ್ನ ಸಾಬೀತುಪಡಿಸಿ ಅಂತ ಪಟ್ಟು ಹಿಡಿದ್ರು. ವಾಟಾಳ್ ಪಟ್ಟು ಹಾಕಿದ್ರಿಂದ ಜಿಲ್ಲಾಧಿಕಾರಿ ಕಕ್ಕಾಬಿಕ್ಕಿಯಾದ್ರು. ನನಗೆ ವಯಸ್ಸು 18 ಅಲ್ಲ 98 ಅಲ್ಲ, ಮಾತು ಹಿಂಪಡೆಯಿರಿ ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಸಾಕಷ್ಟು ಪ್ರಮುಖ ಸುದ್ದಿಯನ್ನ ನೋಡಿದ್ವಿ. ಅದರಲ್ಲಿ ಬಿಜೆಪಿಗೆ ಒಂದ್ ಕಡೆ ಸಿಹಿ, ಒಂದ್ ಕಡೆ ಕಹಿ. ಯಾಕಂದ್ರೆ ಯಡಿಯೂರಪ್ಪ ಅವ್ರದ್ದು ಅಂತ ಹೇಳಲಾಗ್ತಿರುವಂತ ಆಡಿಯೋ ಜೊತೆಗೆ ವಿಡಿಯೋ ರಿಲೀಸ್ ಆಗಿರೋದು. ಇನ್ನು ಸಂತಸ ಅಂದ್ರೆ 100 ದಿನ ಪೂರೈಸಿದ್ದಾರೆ. ಇನ್ನೊಂದು ಕಡೆ ವಿರೋಧ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಆಡಿಯೋ ಅಸ್ತ್ರನೇ ಹಿಡ್ಕೊಂಡು ಈಗ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ. ಬಹುಶಃ ಏನಾದ್ರೂ ಕ್ರಮ ಆಗುತ್ತಾ ಇದ್ರ ಮೇಲೆ ಅನ್ನೋದನ್ನ ನೋಡ್ಬೇಕು. ಸರ್ಕಾರದ ಸಾಧನೆಯ ಬಗ್ಗೆ ಕೂಡ ಕೈಪಿಡಿ ಬರುತ್ತೆ ಅಂತ ಹೇಳಲಾಗಿತ್ತು. ಫೋಟೋಶೂಟ್ ಕೂಡ ಮಾಡಿಸ್ಕೊಂಡು. ಸೊ ಈ ಒಂದು ಆಡಿಯೋ ವಿಡಿಯೋ ಬಹಿರಂಗ ಆದ್ಮೇಲೆ ಅವೆಲ್ಲವೂ ಕೂಡ ನಿಂತಿದೆ ಅಂತ ಅನ್ಸುತ್ತೆ. ಒಂದ್ ವಿಚಾರ ಇಲ್ಲಿ ನವಿತಾ ನಾವು ಮೆನ್ಷನ್ ಮಾಡ್ಲೇಬೇಕು. ಯಾಕಂದ್ರೆ ಸದನದ ಒಳಗೆ ಅಧಿವೇಶನ ಆಗುವಂತ ಟೈಮ್ ನಲ್ಲಿ ಮೀಡಿಯಾ ಬರಬಾರ್ದು ಅಂತ ಕಾಗೇರಿ ಅವರು ನಿಷೇಧವನ್ನ ಹೇರಿದ್ರು ಕೂಡ ಈಗ ಅವರೇ ಸಭೆ ಸಮಾರಂಭಗಳನ್ನ ಮಾಡುವಂತ ಟೈಮ್ ನಲ್ಲಿ ಅವರೇ ಇಂಥದನ್ನ ಆಡಿಯೋ ಮಾಡ್ತಾರೆ, ವಿಡಿಯೋ ಮಾಡ್ತಾರೆ, ರೆಕಾರ್ಡ್ ಮಾಡ್ಕೊಂಡು ಲೀಕ್ ಮಾಡ್ತಾ ಇದ್ದಾರೆ. ಏನ್ ಪ್ರಯೋಜನ ಆಗದ್ರೆ ಅಂತ ಹೇಳಿ ಬ್ಯಾನ್ ಮಾಡಿ. ಎಕ್ಸಾಕ್ಟ್ಲಿ. ಇನ್ನುಳಿದಂತ ಪ್ರಮುಖ ಸುದ್ದಿಯನ್ನ ನೋಡೋಣ ಬ್ರೇಕ್ ಆದ್ಮೇಲೆ.